ಬರೀ ಚೂರೇ ಇದೆ. ಲವ್ ಮಕ್ಟೇಲ್ ಅಲ್ಲ, ನನ್ನ ಹತ್ರ ಬರಬೇಡಣ ನೀನು. ಹೇ ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೇಮಾ ನವೀನ್ ಡೈರೀಸ್. ಈ ಲಾಗ್ ಪ್ರೀವಿಯಸ್ ಲಾಗ್ನ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ. ಈ ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ನಾವು ತೀರ್ಥರಾಮೇಶ್ವರಕ್ಕೆ ಬಂದ್ವಿ. ತೀರ್ಥರಾಮೇಶ್ವರದ ವಿಶೇಷತೆ ಏನು ಅಂತ ಅಂದರೆ, ಇಲ್ಲಿ ನೀರು ಬರುತ್ತಲ್ಲ ಅದು ವರ್ಷ ಪೂರ್ತಿ ಹಾಗೆ ಇರುತ್ತೆ. ಮತ್ತು ಕಾಶಿಯಿಂದ ಈ ಗಂಗೆ ನೀರು ಬರುತ್ತೆ ಅಂತ ಒಂದು ನಂಬಿಕೆ ಇದೆ ಎಲ್ಲರಿಗೂ. ಅಂದರೆ ಗುಡ್ಡಗಾಡುಗಳಿಂದ ಒಂದು ಸಣ್ಣ ಪ್ರಮಾಣದಲ್ಲಿ ಅಲ್ಲಿಗೆ ಇವಾಗ ಅಲ್ಲಿ ತುಂಬ್ತಿದ್ದೀವಲ್ಲ ನಾವು, ಅದೇ ನೀರು ಕಾಶಿಯಿಂದ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ನೀರು ವರ್ಷ ಪೂರ್ತಿ ಒಂದೇ ರೀತಿಯಲ್ಲಿರುತ್ತೆ. ಅಂದರೆ ಹೆಚ್ಚಿಗೆನೂ ಆಗೋದಿಲ್ಲ, ಹಾಗಂತ ತೀರಾ ಕಡಿಮೆನೂ ಆಗೋದಿಲ್ಲ. ಒಂದು ಪ್ರಮಾಣದಲ್ಲಿ ನೀರು ಎನಿ ಟೈಮ್ ಇರುತ್ತೆ, ಇಲ್ಲಿ ವರ್ಷ ಪೂರ್ತಿ ಇರುತ್ತೆ. ಈ ನೀರಿನಲ್ಲಿ ಸ್ನಾನ ಮಾಡಿದರೆ ಚರ್ಮ ರೋಗ ಎಲ್ಲ ನಿವಾರಣೆ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. ಮತ್ತು ಈ ನೀರನ್ನು ಈ ನೀರಿಗೆ ಇಳಿಯೋಕ್ಕಾಗೋದಿಲ್ಲ, ಏನಕ್ಕಂದರೆ ಇದು ತುಂಬ ಪವಿತ್ರವಾದ ನೀರು, ಗಲೀಜಾಗುತ್ತೆ ಅಂತೇಳಿ ಒಂದು ಕೊಡ ಇಟ್ಟಿರ್ತಾರೆ. ಅದ್ರ ಮೂಲಕವೇ ನಾವು ತಕ್ಕೊಂಡು ಕೈಕಾಲು ಮುಖ ಅಥವಾ ಸ್ನಾನ ಮಾಡೋದಾದರೆ ಸ್ನಾನ ಮಾಡ್ಬೋದು. ಈ ನೀರು ತುಂಬ ಶುದ್ಧವಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಅಷ್ಟೆಲ್ಲ ತುಂಬ ಕೋಲ್ಡ್ ಕೂಡ ಇರುತ್ತೆ, ಏನಕ್ಕಂದರೆ ಗುಡ್ಡದಿಂದ ಬರೋ ನೀರಲ್ವ ಇದು. ಸೊ ಅದಕ್ಕೆ ತುಂಬ ಕೋಲ್ಡ್ ಆಗಿರುತ್ತೆ ನೀರು. ಇಲ್ಲಿ ತುಂಬ ಮಂಗಗಳಿರೋದ್ರಿಂದ ನಮ್ಮ ಪಜ್ಜಿತಿ ನೋಡ್ರಿ ಇಲ್ಲಿ ಹಣ್ಣು ಕಾಯಿ ತರೋಕ್ಕೆ. ನಾವು ಇಲ್ಲಿ ಎಲ್ಲರೂ ಕೈಕಾಲು ಮುಖ ಕಾಶಿ ಗಂಗೆ ನೀರಲ್ಲಿ ಕೈಕಾಲು ಮುಖ ತೊಳ್ಕೊಂಡು ದೇವಸ್ಥಾನದೊಳಗೆ ಹೊರಟ್ವಿ. ಇದು ತುಂಬ ಪುರಾತನ ದೇವಸ್ಥಾನ, ಹೆಚ್ಚು ಕಮ್ಮಿ 1000 ವರ್ಷ ಹಿಂದಿನ ದೇವಸ್ಥಾನ ಇದು. ಇಲ್ಲಿದು ಒಂದು ಸ್ಟೋರಿ ಇದೆ. ಏನು ಅಂದರೆ, ರಾಮ ಲಕ್ಷ್ಮಣ ಮತ್ತು ಸೀತೆಯವರು ವನವಾಸಕ್ಕೆ ಬಂದಾಗ ಸೀತಾದೇವಿಗೆ ಬಾಯಾರಿಕೆ ಆಗುತ್ತೆ. ಆವಾಗ ಸೀತಾದೇವಿ ಹೇಳ್ತಾರಂತೆ, ನನಗೆ ಕಾಶಿಯಲ್ಲಿರೋ ಗಂಗೆ ನೀರೇ ಬೇಕು ಅಂಥೇಳಿ. ಆಗ ಶ್ರೀರಾಮ ಒಂದು ಬಾಣವನ್ನು ಹೊಡೆದಾಗ ಆ ಬಾಣ ಈ ಸ್ಥಳದಲ್ಲಿ ಬಿದ್ದ ಅದು ಕಾಶಿಯಿಂದ ನೀರು ಬರೋಕ್ಕೆ ಅನುಕೂಲ ಆಗುತ್ತೆ. ಅಷ್ಟೇ ಅಲ್ಲ, ಮತ್ತು ಸೀತಾಮಾತೆಗೆ ಪೂಜೆ ಮಾಡಲಿಕ್ಕೆ ಒಂದು ಶಿವ ಅಂದರೆ ಒಂದು ಲಿಂಗು ಬೇಕು ಅಂಥೇಳಿ ಅಂದಾಗ ರಾಮ ಸ್ವತಃ ಇಲ್ಲಿರುವ ಲಿಂಗವನ್ನು ಉದ್ಭವ ಮಾಡ್ತಾನೆ ಅನ್ನೋದೊಂದು ಸ್ಟೋರಿ ಇಲ್ಲಿ ಎಲ್ಲರೂ ಹೇಳ್ತಾರೆ. ಅಷ್ಟಾಗಿ ನನಗೆ ಗೊತ್ತಿಲ್ಲ, ಬಟ್ ಇಲ್ಲಿಯ ಸ್ಥಳೀಯರ ಪ್ರಕಾರ ಈ ಥರ ಸ್ಟೋರಿ ಇದೆ. ಸೊ ಅದಕ್ಕೆ ಈ ಸ್ಥಳವನ್ನು ತೀರ್ಥರಾಮೇಶ್ವರ ಅಂಥೇಳಿ ಕರೀತಾರೆ. ಬರ್ತಾರೆ ಅರ್ಪಿ ನಿಂಟ್ರ ಸ್ಟಾರ್ಟ್ ಮಾಡು. ಯಾರು ಹೋಗ್ರ ಈಗ ಇಲ್ಲಿ ಪರಿ ಇಲ್ಲಿ ನಮ್ಮ ರಚನಾ ಹಠ ನೋಡ್ರಿ, ನಡ್ಕೊಂಡೇ ಹೋಗ್ಬೇಕಂತೆ. ಕಾರ್ ಹತ್ತಲ್ಲ ಅಂತವಳು, ಮೆಟ್ಲಿಂದ ನಡ್ಕೊಂಡು ಬರ್ಬೇಕಂತೆ. ಅದಕ್ಕೆ ಸೋನು ಕರ್ಕೊಂಡು ಹೋಗ್ತಿದ್ದಾಳೆ. ಇಲ್ಲಿ ನೋಡ್ರಿ, ಮಂಗನಿಂದ ಆದ ಪಜಿತಿ. ನಮ್ಮ ಅಂಟಿ ಅಂತೂ ಭಾರಿ ಗರಂ ಆಗಿದ್ರು, ಯಾಕಂದ್ರೆ ಗುಂಡ ಕಾರ್ ಹತ್ತತಿಲ್ಲ, ಮಂಗನು ಕಾರ್ ಹತ್ತಕ್ ಬಿಡ್ತಿಲ್ಲ.
ನಾವೇನಿಗೆ ಗುಂಡ ವಾ ಭಾರಿ ಹತ್ತ ನಾವು ಜಲ್ದಿ ಫೋನ್ ಐತಲ್ಲ ನಾವು ಅಣ್ಣಂದು ನೋಡ್ರಿ ಮಂಗನ್ ಕಲಾಗ ಇಷ್ಟೆಲ್ಲ ಆಗಿದ್ದು ನೆಕ್ಸ್ಟ್ ಕೆಳಗೆ ಬಂದ್ವಿ. ಕೆಳಗೆ ಬಂದು ನಮ್ಮ ಆಂಟಿಯವರು ಮಿರ್ಚಿ ಮತ್ತೆ ಮಂಡಕ್ಕಿ ತಿಂದಿದ್ರು. ಸೊ ಇಲ್ಲಿ ಕುತ್ಕೊಂಡು ತಿಂದು ಹೋಗೋಣ ಅಂತೇಳಿ ಇಲ್ಲಿ ಕುತ್ಕೊಂಡು ತಿಂತಾ ಇದ್ವಿ. ಸ್ವಲ್ಪ ಹೊತ್ತು ಹಂಗೆ ಹರಟೆನ ಹೊಡಿದ್ವಿ. ಅಲ್ಲಿಂದ ನೆಕ್ಸ್ಟ್ ಟೈಮ್ ಆಗದೆ ಊರಿಗೆ ಹೋಗೋಣ ಅಂತೇಳಿ ಹೊರಡ್ತಿದ್ವಿ. ನಮ್ಮ ರಚನಾ ಇದಳೆಲ್ಲ ಹಠ ಮಾಡಿ ಇಲ್ಲ ಕರಡೆಕಲ್ ಗುಡ್ಡಕ್ಕೆ ಸನ್ಸೆಟ್ ನೋಡಕ್ಕೆ ಹೋಗಬೇಕು ಅಂತೇಳಿ ಅಲ್ಲಿಗೆ ಹೋಗ್ತಾ ಇದ್ವಿ. ಇವಾಗ ಇಲ್ಲಿ ಕಾಣಿಸ್ತಿದೆ ಎಲ್ಲ, ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ಬೆಳ್ಳಿ ಬೆಟ್ಟ ಅಂತಾರೆ ಮತ್ತು ಕರಡೆಕಲ್ ಗುಡ್ಡ ಅಂತಲೂ ಕರೀತಾರೆ. ನೂರ 8 ಲಿಂಗದ ದೇವಸ್ಥಾನ ಕರಡಿಕಲ್ ಗುಡ್ಡ ಅಂದ್ರೆ ಬೆಳ್ಳಿ ಬೆಟ್ಟ. और यही चीज करके नावी यूपीआई सिर्फ 2 साल ಇಲ್ಲೊಂದು ಲಿಫ್ಟ್ ಮಾಡಿಸ್ಬೇಕು ನೋಡಿ. ಹೌದಲ್ಲ ತಗಡ್ ಮಾಡ್ಸಾರೆ. ಇಲ್ಲಿ ನಾವು ದೇವಸ್ಥಾನಕ್ಕೆ ಮೇಲ್ಗಡೆ ಹೋಗಬೇಕು ಅಂದರೆ 108 ಲಿಂಗಗಳನ್ನು ನೋಡಬೇಕು ಅಂದರೆ 108 ಮೆಟ್ಟಿಲುಗಳನ್ನು ಹತ್ಕೊಂಡೇ ಹೋಗಬೇಕು. ಅದ್ರ ನಡುವೆ ಮಿಡಲಲ್ಲಿ ಈ ಥರ ಒಂದು ಪುಟ್ಟದಾಗಿ ದೇವಸ್ಥಾನ ಇದೆ, ಲಿಂಗು ಮತ್ತು ನಂದಿ ಅದ್ರ ಮುಂದೆ. ಮಧ್ಯದಲ್ಲಿ ಈ ಥರ ಕಾಣಿಸುತ್ತೆ, ತುಂಬ ಚೆನ್ನಾಗಿ ವ್ಯೂ ಕಾಣಿಸುತ್ತೆ ಇಲ್ಲಿ. ಅವರೆಲ್ಲರೂ ಸನ್ಸೆಟ್ ನೋಡೋಕ್ಕೆ ಅಂತೇಳಿ ಮೇಲ್ಗಡೆ ಹೋದರು. ನಾನು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತೇಳಿ ಇಲ್ಲಿ ಬಂದೆ. ಇಲ್ಲಿರೋದು ಸಿದ್ದೇಶ್ವರ. ನಾನು ಬಂದಾಗ ಸಾಯಂಕಾಲದ ಪೂಜೆ, ಅವಾಗಿನೂ ಹೂ ತೆಗೋದೇನೋ ಮಾಡ್ತಾಯಿದ್ರು. ಸೊ ಹಾಗೆ ಕೈ ಮುಕ್ಕೊಂಡು ಹೋದೆ ಅಷ್ಟೇ. ಇದು ನೋಡಿ ಸಿದ್ದೇಶ್ವರ ದೇವಸ್ಥಾನದ ಎದುರಿಗೆ ಈ ಥರ ವ್ಯೂಸ್ ಕಾಣಿಸುತ್ತೆ. ಹೊಲ ಗದ್ದೆ ಎಲ್ಲದು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಅಲ್ಲಿಂದ ನಾನು 108 ಲಿಂಗಗಳಿದೆ ಅಲ್ಲ, ಅಲ್ಲಿ ಹೋಗೋಣ ಅಂತ ಬಂತೆ. ಫಸ್ಟು ನಂದಿಗೊಂದು ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತೇಳಿ. ಇಲ್ಲಿ ನಾನು ಆ್ಯಕ್ಚುಲಿ ಬಾಗಿಲು ಹಾಕಿತ್ತು ಅಂತ ಅಂದ್ಕೊಂಡು ಬಾಗಿಲೇ ತೆಗ್ದಿರಲಿಲ್ಲ, ಬರೀ ಚಿಲ್ಕ ಹಾಕಿತ್ತು ಅಷ್ಟೇ ಅದು. ಸೊ ಈ ಥರ ನೋಡ್ತಿದ್ದೆ. ಬಟ್ ಆಮೇಲೆ ಗೊತ್ತಾಯಿತು ಬಾಗಿಲು ಓಪನ್ ಇದೆ ಅಂತೇಳಿ. ಆಮೇಲೆ ಬಾಗಿಲು ತೆಗೆದು ವಿಡಿಯೋ ಮಾಡ್ಕೊಂಡೆ, ಬಟ್ ಒಳಗಡೆ ಹೋಗಲಿಲ್ಲ. ಇಲ್ಲಿ ಏನು ಅಂದರೆ 108 ಲಿಂಗಗಳಿದೆ, ಒಂದೊಂದು ಲಿಂಗಿಗೆ ಒಂದೊಂದು ಹೆಸರು. ಇಲ್ಲಿ ಪ್ರತಿನಿತ್ಯ ಈ ಥರ ಪೂಜೆ ಆಗುತ್ತೆ. ನಾನು ಒಳಗೆ ಹೋಗಿ ಮಾಡೋಕ್ಕಾಗಲಿಲ್ಲ. ಆಮೇಲೆ ಇಲ್ಲೊಂದು ವಿಶೇಷತೆ ಏನಂದರೆ ಒಂದು ಲಿಂಗದ ಮೇಲೂ 108 ಲಿಂಗಗಳನ್ನ ಕೆತ್ತನೆ ಮಾಡಿದ್ದಾರೆ ಅಂತೇಳಿ. ಬಟ್ ನಾನು ಒಳಗೆ ಹೋಗಲಿಲ್ಲ, ಸೊ ಕ್ಲೀನಾಗಿ ತೋರ್ಸೋಕ್ಕಾಗ್ತಿಲ್ಲ. ನೆಕ್ಸ್ಟ್ ಟೈಮ್ ಬಂದೆ ಅಂದರೆ ಒಳಗೋಗಿ ಕ್ಲೀನಾಗಿ ವಿಡಿಯೋ ಮಾಡಿ ಅದೊಂದು ವ್ಲಾಗ್ ಮಾಡ್ತೀನಿ, ಯಾವಾಗಾದರೂ ನೆಕ್ಸ್ಟ್ ಹೋದೆ ಅಂದರೆ. ಇಲ್ಲಿ ವ್ಯೂ ಅಂತೂ ಅಲ್ಟಿಮೇಟ್. ಮತ್ತು ಇಲ್ಲಿ ಸನ್ಸೆಟ್ ಆಗೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ನಮ್ಮ ರಚನೆ ಸನ್ಸೆಟ್ ನೋಡಬೇಕು ಅಂತ ಅಂದು ಸೂರ್ಯ ಮುಳುಗೋ ಟೈಮಲ್ಲಿ ಕೆಳಗೆ ಹೋಗಿದ್ದಾಳೆ. ಇಲ್ಲಿ ನಿಲ್ಲೋಗ್ಬಿಟ್ಟು ಎಲ್ಲರೂ ಕೆಳಗೆ ಹೋಗಿದ್ದಾರೆ, ನಾನು ಸೋನು ಇಬ್ಬರೇ ಇದ್ದಿದ್ದು. ನಮ್ಮ ಮನೆಯವರು ಗಾಡಿ ಹಾರ್ನ್ ಹಾಕ್ತಾಯಿದ್ರು, ಬರ್ರಿ ಬರ್ರಿ ಅಂತೇಳಿ ಟೈಮ್ ಆಯಿತು ಅಂತ. ರಚನಾ ಕರಿಯೇ, ಅಲ್ಲೇನು ಸನ್ಸೆಟ್ ನೋಡ್ಬೇಕು ನಾನು, ಸನ್ಸೆಟ್ ನೋಡ್ಬೇಕು ನಾನು. ಕರಿ ರಚ್ಚು ಮುಳುಗ್ತು ಸೂರ್ಯ, ಇನ್ನೊಂದು ಚೂರೇ ಇದೆ. ಇವಾಗ ವಾಪಸ್ ಹೋಗ್ತಿದ್ದೀವಿ. ಏನು ಅಂತ ಅಂದರೆ ಈ ದೇವಸ್ಥಾನಕ್ಕೆ ಬರೋಕ್ಕೆ ಎರಡು ದಾರಿಗಳಿವೆ. ನಾವು ಒಂದು ದಾರಿಯಲ್ಲಿ ಎತ್ತಿದ್ವಿ, ಇನ್ನೊಂದು ದಾರಿ ಮೂಲಕ ಇಳಿತಿದ್ದೀವಿ. ಒಳಗೆ ಹೊಂಟಿದ್ದಷ್ಟಕ್ಕೆ ಪ್ರೇಮಕ ಅಂದಿಲ್ಲ ಮತ್ತೆ ಇಲ್ಲೊಂದು ದಾರಿಯಲ್ಲಿ ಋಷಿಗಳ ದೇವಸ್ಥಾನ ಐತಿ, ನಾಗಪ್ಪ ಮತ್ತು ಋಷಿಗಳದ್ದು.
ಅದಕ್ಕೂ ನಮಸ್ಕಾರ ಮಾಡ್ಕೊಂಡು ಹೊರಟ್ವಿ. ಆಗ್ಲ ಹಾವಿತಾ ಇದೇನ್ ಗೊತ್ತಾ, ಅದು ಸುರ್ವನಾಗೆ ಕಿಡಿಯೋದು ಕಿಂಡಿ. ಅಲ್ಲ ಐತಂತ ನಮಗೂ ಗೊತ್ತಿರೋ ಒಂದ್ಸಲಿನೂ ನೋಡಿಲ್ಲ, ಬಂದಾಗಿಲ್ಲ ಹೇಳ್ತಿದ್ರು. ಅವರು ಜೀವಂತ ಆಯ್ಕೆ ಆಗಿರೋದು. ಗೊತ್ತು, ಇದು ಜೀವಂತ ಆಯ್ಕೆ. ಇದನ್ನ ಆಲ್ಮೋಸ್ಟ್ ನೋಡಿದ್ದಾರೆ. ಇದೇ ಪ್ಲೇಸಲ್ಲಿ ಒಂದು ಮೂವಿ ಕೂಡ ಮಾಡಿದ್ದಾರೆ, ಬೆಳ್ಳಿ ಬೆಟ್ಟ ಅಂಥೇಳಿ. ಯಾರು ಆ್ಯಕ್ಟ್ ಮಾಡಿದ್ದು ಅಂದರೆ ಎಕ್ಸ್ಕ್ಯೂಸ್ ಮೀ ಮೂವಿಲಿ ಸುನಿಲ್ ರಾವ್ ಇದ್ದಾರಲ್ಲ ಅವರು, ಮತ್ತು ಶಾಸ್ತ್ರಿ ಮೂವಿಲಿ ಮಾನ್ಯ ಇದ್ದಾರಲ್ಲ ಅವರು ಸೇರಿ ಒಂದು ಮೂವಿ ಮಾಡಿದ್ದಾರೆ, ಬೆಳ್ಳಿ ಬೆಟ್ಟ ಅಂತ. ಅಲ್ಲಿದೆಲ್ಲ ದರ್ಶನ ಮುಗಿಸ್ಕೊಂಡು ಇವಾಗ ನಾವು ಇಲ್ಲಿಂದ ಹೊರಡ್ತಿದ್ದೀವಿ. ಇಲ್ಲಿಂದ ಹೊರಡಿ ಎಲ್ಲರೂ ಸ್ನ್ಯಾಕ್ಸ್ ತಿನ್ಬೇಕೇನಾದರೂ ಅಂತ ಅಂದರು. ಸೊ ಪಾನಿಪುರಿ ತಿನ್ನೋಣ ಅಂತೇಳಿ ಪಾನಿಪುರಿ ಅಂಗಡಿಗೆ ಹೋದ್ವಿ. ಗಾಡಿ ಹೇಳ್ಸದೆ ಕೆಲಸ ಮಾಡಿ ಕಾರ್ ನಿಂಗೆ ಮಸಾಲಾನ ಪಾನಿನ ಕರೆಕ್ಟಾಗಿ ಹೇಳು. ಐಕಿ ಪಾನಿಪುರಿ ಅಂತ ಕಣೆ. ಓ ನನಗೂ ಪಾನಿಪುರಿ. ಅವ್ನು ಹಿಡ್ಕೊಂಡ್ರೆ ಹೋದ ನೋಡಿಗೆ. ಇವನ ಒಕ್ಕನ್ ಬಿಡವ ಇವತ್ತು ಹಂಗ ತೀರಾ ಸ್ಪೀಡ್ ಹೊಡೆಯೋದು. ಲವ್ ಮಕ್ಟೇಲ್ ಅಲ್ಲ, ನಾ ನೋಡ್ಲಿದ್ದೆ ಅದ್ರಿ. ಏನಪ್ಪ ಯಾವ್ದು ಎರಡೇ ಶಬ್ದ ಕೆಂಡ ಸಂಪಿಗೆ. ಓಯ್ ನಾನಿದ್ರೆ ತಿನ್ಲಿ. ಅಷ್ಟೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಕಸ ಹೊಡಿಯೋಣ ಅಂತ ನೋಡ್ತಿದ್ವಿ. ಫ್ರಿಜ್ಜಿನ ಕೆಳಗಡೆ ಹಾವಿದೆ. ಯಪ್ಪ ತುಂಬ ಭಯ ಆಗಿತ್ತು. ನೆಕ್ಸ್ಟು ಅದಕ್ಕೂ ಏನೂ ಹಾನಿ ಆಗಬಾರ್ದು ಮತ್ತು ನಮಗೂ ಏನೂ ಆಗಬಾರ್ದು ಅಂತೇಳಿ ಹಾವಿಡಿಯೋರನ್ನ ಕರೆಸಿದ್ವಿ. ಅವರು ಬೇಗನೆ ಬಂದರು, ಒಂದು 5 ನಿಮಿಷಕ್ಕೇ ಬಂದರು. ಬಂದು ಇವಾಗ ಹಾವು ಹಿಡಿತಾ ಇದ್ದಾರೆ ಅದನ್ನು. ಕೋಲ್ ತಗ ಚಾಕ್ ಕೊಡ. ಇದೇನ್ ಬಂತ ನಿಮ್ಮನೆ ಯಾವ ಪ್ಲಾಸ್ಟಿಕ್ ತಂದಿದ್ರವ ಈಗ ಹಿಡ್ಕೊಂಬ ನೀ ಕೊಳ್ಳ ಹಾಕ್ಯಂದಿದ್ರೆ ಪ್ಲಾಸ್ಟಿಕ್ ಅವಂದ ತಡಿ 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 ತಳಗೆ ಈಗ ಇಷ್ಟೇ ಅಪ್ಪ ಆಗ ಹೋತು. ಅಣ್ಣ ತೋರ್ಸೋಣ, ಓಪನ್ ಮಾಡಲ್ಲ ಹಂಗೆ. ನನ್ನ ಹತ್ರ ಬರಬೇಡಣ್ಣ ನೀನು. ಇಲ್ಲಪ್ಪ ಭಯಕತ್ತಿ ನಾಗರಾವ್ ತರ. ಓಕೆ ಫ್ರೆಂಡ್ಸ್, ಬಾಯ್. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ಯಾರೆಲ್ಲ ಈ ವಿಡಿಯೋ ನೋಡಿದ್ರೆ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.